ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ವಿಧಾನಸೌಧದೊಳಗೆ ಕೇಳಿಸ್ತಾ ಇದೆ. ಏನಿದು ಅಂತ ಹೇಳಿಬಿಟ್ಟು ಒಂದೇ ಸಮನೆ ಮೀಡಿಯಾಗಳು ಬೊಂಬಡ ಬಜಾಯಿಸಕ್ಕೆ ಸ್ಟಾರ್ಟ್ ಮಾಡಿದ್ವು. 16,000 ನಾವು ಕೇಳಿಸ್ಕೊಂಡು ಕ್ರಾಸ್ ಚೆಕ್ ಮಾಡಿಬಿಟ್ಟು ನ್ಯೂಸ್ ಮಾಡೋಕ್ಕೆ ಹೇಳಿದೆ ಅಂತ ಒಬ್ಬ ನಾನ್ಸೆನ್ಸ್ ಪತ್ರಕರ್ತ ಹೇಳ್ತಾನೆ. 10 ಸಲ ಕೇಳಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ, ಕೇವಲ 5 ಸಲ ಕೇಳಿಸ್ಕೊಂಡೆ. ಹೊಟ್ಟೆಗೆ ಅನ್ನ ತಿನ್ನುತ್ತೀಯಾ ಅಂತ ಕೇಳಿದ್ದನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ ಕಿವಿ ನಿಮ್ಮದಾಗಿದ್ದರೆ ಒಂದ್ಸಲ ನೀವು ಕೇಳಿಸ್ಕೊಂಡ್ರೆ. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಏನು ಇವರು ಕ್ರಿಯೇಟ್ ಮಾಡಿದ್ರು, ಇದು ಕಾಂಗ್ರೆಸ್ ಸರ್ಕಾರವನ್ನೇ ಟಾರ್ಗೆಟ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಪತ್ರಕರ್ತರು ಅವರ ಪಡಸಾಲೆಯಲ್ಲಿ ಓಡಾಡ್ತಾ ಇದ್ದಾರೆ, ಏನೇನು ಬೆನಿಫಿಟ್ ಮಾಡ್ಕೊತಿದ್ದಾರೆ, ಈ ಸರ್ಕಾರದ ಪರವಾಗಿ ಅಲ್ಲದೆ ಇದ್ದರೂ ಕೂಡ ಈ ಸರ್ಕಾರದ ವಿರುದ್ಧ ಇರುವಂಥ ಫ್ಯಾಸಿಸಮ್ ವಿರುದ್ಧ ಮಾತಾಡ್ಕೊಂಡು ಬಂದಂಥ ಅನೇಕ ಪತ್ರಕರ್ತರು, ಅನೇಕ ಕಾರ್ಯಕರ್ತರ ಪರಿಸ್ಥಿತಿ ಏನಾಯಿತು. ನಿಮ್ಮಲ್ಲಿ ಆ್ಯಕ್ಷನ್ ತಗೋಬೇಕಂದ್ರೆ ಸರ್ಕಾರದಲ್ಲಿ ಕೆಲವು ಲೂಪೋಸ್ಗಳು ತುಂಬ ಇದ್ದಾವಲ್ಲ, ಎಲ್ಲಿ ನಮ್ಮ ಬುಡಕ್ಕೆ ಬಂದುಬಿಡ್ತಾರೋ ಈ ಮೀಡಿಯಾದವರು. ಏನು ನಾನು ಕೇಳಿಸ್ಕೊತಿಲ್ಲ, ಏನು ನೋಡ್ತಾ ಇಲ್ಲ, ಏನು ಮಾತಾಡ್ತಿಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ರೆ ಮುಗ್ದೋಯ್ತಲ್ಲ. ಸರ್ ಯಾವಾಗ ಸರ್ ಆ್ಯಕ್ಷನ್ನು? ಈಗ ಲೋಕಸಭೆ ಎಲೆಕ್ಷನ್ ಇದೆಯಪ್ಪ, ಅದು ಕಳೀಲಿ, ಆಮೇಲೆ ನೋಡೋಣ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಮಾಧ್ಯಮಗಳ ಪಾಕಿಸ್ತಾನ ಭಯೋತ್ಪಾದನೆ, BJP ನಾಯಕರ ಪಾಕಿಸ್ತಾನ ಭಯೋತ್ಪಾದನೆ. ಪಾಕಿಸ್ತಾನ ಯಾವತ್ತು ಈ ಭೂಪಟದಲ್ಲಿ ಇರಲ್ವೋ ಆವಾಗ ಇವರೆಲ್ಲರೂ ಸತ್ತು ಹೋಗ್ತಾರೆ, ಇವ್ರಿಗಾರು ಕೂಡ ಬದುಕಿರೋದಿಲ್ಲ. ಅಯ್ಯೋ ಒಂದು ಸಲ ತೊಲಗ್ಲಪ್ಪ, ಇವರು ಪಾಕಿಸ್ತಾನ ನಾಶ ಆಗ್ಲಪ್ಪ ಅಂತಲೂ ಬಯಸಕ್ಕಾಗಲ್ಲ. ಅದೊಂದು ದೇಶ, ಅದ್ರ ಪಾಡಿಗೆ ಅದಿರಲಿ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಏನು ಆ ಡಿವೈಡ್ ಆಯ್ತು ಭಾರತ ಪಾಕಿಸ್ತಾನ, ಆವತ್ತು ಅವರು ಆ ಕಡೆ ಕಳಿಸ್ಕೊಂಡ್ರೆ ನಾವು ಈ ಕಡೆ ಕಳಿಸ್ಕೊಂಡ್ವಿ. ಆಮೇಲೆ ಗಡಿ ತಂಟೆ ತಕರಾರು, ಅವರಿಂದ ನಮಗೆ ತೊಂದರೆ, ನಾವು ಅದನ್ನು ಹಿಮ್ಮೆಟ್ಟಿಸೋದು, ಇವೆಲ್ಲದೂ ರಾಜತಾಂತ್ರಿಕವಾಗಿ ನಡೀತಾ ಇದೆ. ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಆ ಕಡೆ ಯಾವುದೇ ತಗೊಳ್ಳಿ, ಚೈನಾ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಈ ಬಾರ್ಡ್ರ್ಗಳಲ್ಲಿ ಈ ರಗಳೆಗಳು ಮುಗಿದಿದ್ದಲ್ಲ, ಇದು ಮುಗಿಯುವಂಥದ್ದು ಅಲ್ಲ, ಈ ನಡೀತಾನೆ ಇರ್ತದೆ. ಆದರೆ ಒಂದು ದೇಶದ ಒಳಗಡೆ ಒಂದು ಮುಗಿದು ಹೋದ ಅಧ್ಯಾಯವನ್ನೇ ತಮ್ಮ ಅಧ್ಯಾಯವನ್ನು ಮುಂದುವರಿಸೋದಕ್ಕೆ ಬಳಸ್ಕೊಳ್ಳುವಂತಹ BJP ಮತ್ತು ಸಂಘ ಪರಿವಾರದ ಸ್ಟ್ರಾಟಜಿ ಏನಿದೆ, ಫ್ಯಾಸಿಸಮ್ನ ಸ್ಟ್ರಾಟಜಿ ಏನಿದೆ, ಪಾಕಿಸ್ತಾನವನ್ನು ತೋರಿಸಿ ತಾವು ಬೇಯಿಸಿಕೊಳ್ಳುವ, ಲಾಭವನ್ನು ಮಾಡಿಕೊಳ್ಳುವ, ಮುಗ್ಧ ಜನರನ್ನು ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸುವ, ವಂಚಿಸುವ, ಮೂರ್ಖರನ್ನಾಗಿಸುವ ಇವರ ಈ ಪ್ರಯತ್ನ ಮುಂದುವರೆದಿದೆ. ಅದು ಪಾಕಿಸ್ತಾನದ ಮೂಲಕ. ಪಾಕಿಸ್ತಾನ್ ಜಿಂದಾಬಾದ್. ಯಾವುದೇ ಒಂದು ದೇಶಕ್ಕೆ ಜಿಂದಾಬಾದ್ ಹೇಳಿದ್ರೆ ಅಷ್ಟು ದೊಡ್ಡ ತಪ್ಪಾಗೋದಿಲ್ಲ. ಆದರೆ ಪಾಕಿಸ್ತಾನ ಅನ್ನೋ ಒಂದು ವಿಚಾರ ಬಂದಾಗ ಜಿಂದಾಬಾದ್ ಇನ್ನಿತರೆ ಕಾನ್ಸೆಪ್ಟ್ಗಳು ನನ್ನ ದೇಶದ ಒಳಗಡೆ ಕೇಳಿ ಬಂದಾಗ ನಮ್ಮ ಕಣ್ಣ ಮುಂದೆ ಬರೋದು ಪಾಕಿಸ್ತಾನದ ಜೊತೆ ಭಾರತಕ್ಕಿರುವ ಸಂಬಂಧ. ಅದು ಸರಿ ಇಲ್ಲದ ಸಂಬಂಧ, ಅಥವಾ ಸರಿ ಹೋಗದ ಸಂಬಂಧ. ಏನೋ ದೊಡ್ಡ ಮಟ್ಟದ ಈ ದಾಯಾದಿ ಸಂಘರ್ಷದ ಭಿನ್ನಾಭಿಪ್ರಾಯ ಏನಿದೆ, ಆ ಸ್ಪ್ಲಿಟ್ ಆದ ನಂತರದ ಸಂಘರ್ಷಗಳು ಏನಿದೆ, ಅದು ಇವತ್ತಿಗೆ ಆ ಪಾಕಿಸ್ತಾನದ ಮೇಲೆ ಆ ಜಿಂದಾಬಾದ್ ಹೇಳೋದಾಗಲಿ, ಒಂದು ಸಾಫ್ಟ್ ಕಾರ್ನ ತೋರಿಸೋದಾಗಲಿ, ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕಾರಣ ಆಗುವಂಥ ಸ್ಥಿತಿ ಇದೆ. ಹಾಗಾಗಿ ತುಂಬ ಉದಾರವಾಗಿ ಚಿಂತನೆಯನ್ನು ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಂತಹ ಸ್ಥಿತಿ ಕೂಡ ಈ ಕ್ಷಣಕ್ಕೆ ನನ್ನ ದೇಶದಲ್ಲಿ ಇಲ್ಲ. ಹಾಗಾಗಿ ಆ ಸಿಚುವೇಶನ್ನ ನಾವು ರೆಸ್ಪೆಕ್ಟ್ ಮಾಡದೇ ಇದ್ದರೂ ಕೂಡ ಆಯ್ತಪ್ಪ ಅಂತ ಹೇಳ್ತಾನೆ ಆ ವಿಚಾರವನ್ನು ನಾವು ವಿಮರ್ಶೆ ಮಾಡ್ತಾ ಹೋಗಬೇಕಾಗತ್ತೆ. ಪಾಕಿಸ್ತಾನ ಜಿಂದಾಬಾದ್. ನಿನ್ನೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆ ಇತ್ತು. 3 ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ, ಮತ್ತು ಅದು ನಿರೀಕ್ಷಿತ. ಅಜಯ್ ಮಕ್ಕೇನು, ನಾಸಿರ್ ಹುಸೇನು, ಆಮೇಲೆ GC ಚಂದ್ರಶೇಖರ್ ಗೆಲ್ತಾರೆ. ಗೆದ್ದ ತಕ್ಷಣ ಈ ಕಡೆ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅವರ ಬೆಂಬಲಿಗರು. ಇದ್ದಕ್ಕಿದ್ದಂಗೆ ಮೀಡಿಯಾದಲ್ಲಿ ಒಂದು ನ್ಯೂಸ್ ಸ್ಟಾರ್ಟ್ ಆಗುತ್ತೆ. ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಸಂಭ್ರಮ ಪಟ್ಟಿದ್ದಾರೆ. ಅದು ಎಲ್ಲಿ? ಆ ಘೋಷಣೆ ಕೂಗಿದ್ದೆಲ್ಲಿ? ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್. ಏನಾಗ್ತಿದೆ ನನ್ನ ದೇಶಕ್ಕೆ? ಕಾಂಗ್ರೆಸ್ ಏನು ಮಾಡಕ್ಕೆ ಹೊರಟಿದೆ ಈ ದೇಶವನ್ನ? ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ವಿಧಾನಸೌಧದೊಳಗೆ ಕೇಳಿಸ್ತಾ ಇದೆ. ಏನಿದು ಅಂತ ಹೇಳಿಬಿಟ್ಟು ಒಂದೇ ಸಮನೆ ಮೀಡಿಯಾಗಳು ಬೊಂಬಡ ಬಜಾಯಿಸಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಲ್ಲಿದ್ದ ಬಿದ್ದ ಆ್ಯಂಕರ್ಗಳೆಲ್ಲ ಚಿಂದಿ ಚಿತ್ರಾನ್ನ, ಗಾಂಧಿ ಮೊಸರನ್ನ ಬೆಳಿಬಾರ್ದ ಜಾಗದಲ್ಲೆಲ್ಲ ಹಳ್ಳು ಬೆಳೆಸ್ಕೊಂಡು, ಇಡಬಾರ್ದ ಜಾಗದಲ್ಲೆಲ್ಲ ನಾಲ್ಗೆ ಇಟ್ಕೊಂಡು ಆ್ಯಂಕರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಾಬರಿ ರೂಪಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅಥವಾ ನಮ್ಮಂಥವ್ರು ಏನು ಮಾಡ್ತೀವಿ, ಏನಪ್ಪ ಇದು ಈ ಒಂದೊಂದು ಸಲ ಈ ಥರ ಎಡವಟ್ಟುಗಳು ಮಾಡ್ಕೊಂಡ್ಬಿಡ್ತಾರೆ ಇವರು, ಇಂಥವ್ರನ್ನೆಲ್ಲ ಸ್ವಲ್ಪ ದೂರ ಇಡಬೇಕಾಗುತ್ತೆ ಅಂಥೇಳಿ ಆ ಆಡಿಯೋವನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಾ ಬರ್ತೀನಿ.
10,000 ನಾವು ಕೇಳಿಸ್ಕೊಂಡು ಕ್ರಾಸ್ ಚೆಕ್ ಮಾಡಿಬಿಟ್ಟು ನ್ಯೂಸ್ ಮಾಡೋಕ್ಕೆ ಹೇಳಿದೆ ಅಂತ ಒಬ್ಬ ನಾನ್ಸೆನ್ಸ್ ಪತ್ರಕರ್ತ ಹೇಳ್ತಾನೆ. 10 ಸಲ ಕೇಳಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ, ಕೇವಲ 5 ಸಲ ಕೇಳಿಸ್ಕೊಂಡೆ. ಒಂದು ಚಿಕ್ಕ ಮಗುನ ಪಕ್ಕಕ್ಕೆ ಕೂರಿಸ್ಕೊಂಡು ಆ ಮಗುಗೆ ಒಂದು 5 ಸಲ ಕೇಳಿಸಿದ್ರೆ ಆ ಮಗುಗೂ ಗೊತ್ತಾಗ್ತಿತ್ತು ಇದು ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿರೋದು. ನಾಸಿರ್ ಸಾರ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ. ಒಂದ್ಸಲ ನೀವು ಕೂಡ ಒಳ್ಳೆ ಕಿವಿ ಇದ್ದೆ ಮೂರ್ಖ ಭಕ್ತರ ಕಿವಿಯಾಗದೆ, ಫ್ಯಾಸಿಸಮ್ ತುಂಬಿಕೊಳ್ಳುವ, ಫ್ಯಾಸಿಸಮನ್ನು ಮಾತ್ರ ಕೇಳಿಸಿಕೊಳ್ಳುವ ಕಿವಿಯಾಗದೆ, ಒಂದು ನಾರ್ಮಲ್ ಆಗಿ ಹೊಟ್ಟೆಗೆ ಅನ್ನ ತಿನ್ನುತ್ತೀಯಾ ಅಂತ ಕೇಳಿದ್ದನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ ಕಿವಿ ನಿಮ್ದಾಗಿದ್ದರೆ ಒಂದ್ಸಲ ನೀವು ಕೇಳಿಸ್ಕೊಂಡು ಬನ್ನಿ. ಕೇಳಿಸ್ಕೊಂಬಿಟ್ರಾ ನಾನು ಒಂದು 5 ಸಲ ಹಾಕ್ತೆ ಇದನ್ನು. ಯಾಕೆ ಕೇಳಿಸ್ಕೊಂಡು ಒಂದು 5 ಸಲ ಸಾಕು. 10 ಸಲ ಕೇಳಿಸ್ಕೊಂಡ ಮೇಲೂ ಕೂಡ ಅದು ನಾಸಿರ್ ಸಾರ್ ಜಿಂದಾಬಾದ್ ಅನ್ನೋದು ನಿಮಗೆ ಕೇಳಿಸಿಲ್ಲ, ಅದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳಿಸ್ತು ಅಂದರೆ ನಿಮ್ಮೆಲ್ಲರ ಕಿವಿಗಳು ಡಮಾರ್ ಆಗಿಬಿಟ್ಟಿವೆ. ಇಲ್ಲ ಫ್ಯಾಸಿಸಮ್ ಅನ್ನುವಂಥ ವಿಷ ತುಂಬಿಸ್ಕೊಂಡು ಫ್ಯಾಸಿಸಮ್ನ ಪಾಠವನ್ನು ಕೇಳಿಸ್ಕೊಂಡು ಬರೀ ಹೇಗೆ ವಿಷವನ್ನು ಹಾಕಿ ವಿಚಾರಗಳನ್ನು ಹಾಕಿ ಈ ದೇಶವನ್ನು ಗಬ್ಬೆಬ್ಬಿಸಬಹುದು ಅಂತ ವಿಷ ವಿಚಾರಗಳನ್ನು ತುಂಬಿಸ್ಕೊಂಡು ಕೇಳಿಸ್ಕೊಂಡು ಕಿತ್ತು ಹೋಗ್ಬಿಟ್ಟಿದೆ, ಡಮಾರ್ ಆಗಿಬಿಟ್ಟಿದೆ ನಿಮ್ಮ ಕಿವಿಗಳು. 10 ಸಲ ಕೇಳಿಸ್ಕೊಂಡ ಮೇಲೂ ಕನ್ಫರ್ಮ್ ಮಾಡ್ಕೊಂಡು ಹಾಕಿದ್ರಂತೆ. ಈ ಸ್ನೇಹಿತರೆ, ಈಗ ಸರ್ಕಾರ, ಈ ಹಿಂದೆ ನಾವು NRCC ಹೋರಾಟ ಮಾಡಬೇಕಾದ್ರೆ ಅಮೂಲ್ಯ ಲಿಯೋನ್ ಅಂತ ಒಂದು ಹೆಣ್ಮಗಳು, ಆಕೆ ಭಾರತ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಈ ಥರ ಏನೋ ಮಾತಾಡಕ್ಕೆ ಹೋಗ್ತಾಳೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಫಸ್ಟ್ ಹೇಳ್ತಾಳೆ. ರಿಯಾಕ್ಷನ್ ಹೆಂಗೆ ಬರುತ್ತೆ? ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಯಾರು ರಿಯಾಕ್ಟ್ ಮಾಡಲ್ಲ, ಭಾರತ್ ಜಿಂದಾಬಾದ್ ಅಂದರೆ ಯಾವ ಥರ ರಿಯಾಕ್ಷನ್ ಬರುತ್ತೆ, ಇದೇ ವ್ಯತ್ಯಾಸ ಅಂತ ಏನೋ ಸಬ್ಮಿಟ್ ಮಾಡೋಕ್ಕೇನೋ ಪ್ರಯತ್ನ ಪಟ್ಟು ಎಡವಟ್ ಮಾಡ್ಕೊಂಡು ಕೇಸ್ ಹಾಕ್ಕೊಂಡು ಪಾಪ ಹುಡುಗಿ ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗಲಿಲ್ಲ. ಕೊನೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದು ಅಂತ ಹೇಳ್ಬಿಟ್ಟು ಇದೇ ಮಾಧ್ಯಮಗಳು ಆಕೆಯ ಬದುಕನ್ನೇ ಮುಗಿಸೋ ಪ್ರಯತ್ನವನ್ನು ಮಾಡಿತು. ಆದರೆ ನಿನ್ನೆ ನಾಸಿರ್ ಸಾರ್ ಜಿಂದಾಬಾದ್ ಅಂತ ಇರೋದನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ತಿರುಚಿ ದಿನ ಇಡೀ ಪಾಕಿಸ್ತಾನ ಜಿಂದಾಬಾದ್ ಅಂತ ನ್ಯೂಸ್ ಮಾಡಿದಂಥ ಇವರು ದೇಶದ್ರೋಹಿಗಳಾಗ್ತಾರೆ. ಈಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ದೇಶದ್ರೋಹವಾದರೆ ಅದನ್ನು ನಿನ್ನೆಯಿಂದ ಹೇಳಿದ್ದು ಯಾವ ನಾಸಿರ್ ಹುಸೇನ್ ಅಭಿಮಾನಿ ಅಲ್ಲ, ಮಾಧ್ಯಮದವರು ಈಗ ದೇಶದ್ರೋಹಿಗಳಾಗ್ತಾರೆ. ಈಗ ಇವರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸೂಕ್ತ ಸಮಯ ಬಂದಿದೆ. ಹಾಗಾದರೆ ಆತ್ಮಹತ್ಯೆ ಮಹಾಪಾಪ, ಅದಕ್ಕೆ ನಾನೇನು ಪ್ರಚೋದನೆ ಮಾಡ್ತಾ ಇಲ್ಲ. ಯಾವ ಥರದಲ್ಲ ಇವರು ಈ ಬದುಕಿಂದ ದೂರ ಆಗ್ಬೋದು, ಪತ್ರಿಕೋದ್ಯಮ ಬದುಕಿಂದ, ಅನೈತಿಕವಾಗಿ ಬದುಕ್ತಿರುವಂಥ ಈ ಬದುಕಿಂದ ಹೇಗೆ ದೂರ ಆಗ್ಬೋದು ಅಂತ ಅವರೇ ತೀರ್ಮಾನ ತಗೋಬೋದು. ಒಂದು ಬೆತ್ತಲಾಗಿ ಮೈ ತುಂಬ ಸಗಡಿ ಬಡ್ಕೊಂಡು ಬಾಬಾಯಿ ಬಡ್ಕೊಂಡು ಕ್ಷಮಿಸಿ ಅಂತ ಪಬ್ಲಿಕ್ ಮುಂದೆ ಹೋಗುವಂಥ ಒಂದು ಅವಕಾಶ ಕೂಡ ಇದೆ. ಅದನ್ನು ಮಾಡ್ಬೋದು. ಇಲ್ಲ ಬೆತ್ತಲು ಮೆರವಣಿಗೆಯನ್ನು ಮಾಡಿಕೊಂಡು ನೋಡಿ ಬೆತ್ತಲಾಗಿದ್ದೀವಿ, ಮಾನಸಿಕವಾಗಿಯೂ ಬೆತ್ತಲಾದ್ವಿ, ದೈಹಿಕವಾಗಿ ಬೆತ್ತಲಾಗಿದ್ದೀವಿ, ಚಪ್ಪಲಿ ತಗೊಂಡು ಹೊಡೀರಿ ಅಂತ ಇವರು ತಮ್ಮನ್ನು ತಾವು ಪ್ರೆಸೆಂಟ್ ಕೂಡ ಮಾಡ್ಕೋಬೋದು. ಒಟ್ಟಾರೆ ಒನ್ ಸೈಡೆಡ್ ಜರ್ನಲಿಸಮ್ ನಡೀತಾ ಇದೆ. ನಾವೆಲ್ಲ ಪತ್ರಕರ್ತರೇ ಅಲ್ವಾ? ಯಾಕೆ ಆ ಲೋಕದಿಂದ ನಾವು ಈಗ ಫ್ರೀಲಾನ್ಸ್ ಪತ್ರಕರ್ತರಾಗಿ ಯಾಕೆ ಉಳ್ಕೊಂಡ್ವಿ? ಈ ಸಾಂಸ್ಥಿಕ ಪತ್ರಿಕೋದ್ಯಮದಿಂದ ಹೊರಗೆ ಯಾಕೆ ಬಂದ್ವಿ? ಯಾವ ಒತ್ತಡದಲ್ಲಿ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು? ನಮ್ಮನ್ನೇ ಮಾರ್ಕೊಂಡು ಯಾಕೆ ಕೆಲಸ ಮಾಡಬೇಕು? ದುಡಿಯೋದಾದರೆ ಭಿಕ್ಷೆ ಬೇಡಿ ದುಡಿಬಹುದು, ಬೂಟ್ ಪಾಲಿಷ್ ಮಾಡಿಬಿಟ್ಟು ಬದುಕ್ಬೋದು. ಆದರೆ ಈ ಥರ ತಮ್ಮನ್ನು ತಾವು ಮಾರ್ಕೊಂಡು ಆ ಎಥಿಕ್ಸ್ನ ಮಾರ್ಕೊಂಡು ಯಾವ ಕಿತ್ತೋದು ಪತ್ರಿಕೋದ್ಯಮ ನಡೆಸಬೇಕಾಗಿದೆ. ಆ ಕಾರಣಕ್ಕೆ ಎಂತೆಂಥ ಅವಕಾಶಗಳಿದ್ರೂ ಕೂಡ ಅದನ್ನೆಲ್ಲ ಧಿಕ್ಕರಿಸಿ ಹೊರಗೆ ಬಂದು ಕಷ್ಟನೋ ಸುಖನೋ ಒಂದು ಬದುಕನ್ನು ಕಟ್ಕೊಂಡು ಬದುಕ್ತಾ ಇದ್ದೀವಿ ನಾವು.
ಆದರೆ ಇನ್ನು ಕೆಲವರಿಗೆ ಅಲ್ಲಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಸಾಂಸ್ಥಿಕ ಆ ಪರದೆ ಒಳಗಡೆ ಇದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಯಾಕೆ ಕಿವಿ ಹೊಟಾರೋಗಿದೆಯಾ? ಒಂದು ಸಮೂಹ ಸನ್ನಿಗೆ ಯಾಕೆ ಒಳಗಾಗಬೇಕು? ಇದಂತರ ಸಮೂಹ ಸನ್ನಿಗೂ ಒಳಗಾಗುವಂಥ ಅಪಾಯ ಇರ್ತವೆ. ಯಾಕಂದರೆ ನಿನ್ನೆ ಅಗ್ರೆಸಿವ್ ಆದಂಥ ಅನೇಕ ಪತ್ರಕರ್ತರಲ್ಲಿ ನಮ್ಮ ಮಿತ್ರರಿದ್ದರು. ಅವರೆಲ್ಲ ಸಭ್ಯತೆಯ ರೇಖೆಯನ್ನು ದಾಟಿ ಹೋದವರೇ ಅಲ್ಲ, ದಶಕಗಳ ಕಾಲದ ಅವರ ಪತ್ರಿಕೋದ್ಯಮದಲ್ಲಿ. ಬಟ್ ನಿನ್ನೆ ಸಮೂಹ ಸನ್ನಿಗೊಳಗಾದಂಗೆ ಆಡಿದ್ರು ಅವರೆಲ್ಲ. ಈಗ ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ. ಇಡೀ ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಏನು ಇವರು ಕ್ರಿಯೇಟ್ ಮಾಡಿದ್ರು, ಇದು ಕಾಂಗ್ರೆಸ್ ಸರ್ಕಾರವನ್ನೇ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರನೇ ಇದರ ಕೃಪಾ ಪೋಷಿತ. ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಲೆವೆಲಿಗೆ ಎಕ್ಕಟ್ಟು ಹೋಯಿತು ಇಲ್ಲಿನ ವ್ಯವಸ್ಥೆ ಈ ಸರ್ಕಾರದಿಂದ ಅನ್ನೋ ಲೆವೆಲಿಗೆ ನ್ಯೂಸ್ ಮಾಡಿರೋದ್ರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರನ್ನು ತರುವ, ನಾಡಿನ ಒಳಗಡೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವ, ನಾಡಿನ ಒಳಗಡೆ ಕಾನೂನು ಸುವ್ಯವಸ್ಥೆಯನ್ನು ಭಂಗ ಮಾಡುವ ಪ್ರಯತ್ನವನ್ನು ಮಾಧ್ಯಮಗಳು ಮಾಡಿದೆ ಅಂತ ಹೇಳಿ ಅವ್ರ ಮೇಲೆ ಕ್ರಮ ತಗೋಬೋದಲ್ಲ. ಏನು ಅವ್ರನ್ನ ಮೇಲಿನ ಕೆಳಗಡೆ ಇಳಿದು ಬಂದಿಲ್ವಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನನ್ನ ಸಂವಿಧಾನದಲ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಅಂದಮೇಲೆ ಇಲ್ಲಿ ಶಾಸಕಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಅದೇ ಥರ ಈ ವ್ಯವಸ್ಥೆ ಒಳಗಡೆ ಅನಧಿಕೃತವಾದಂತಹ 4ನೇ ಅಂಗ ಅಂತ ಹೇಳಿ ಗುರುತಿಸಿಕೊಂಡಿರುವಂತಹ ಪತ್ರಿಕೋದ್ಯಮ ಕೂಡ ಈ ದೇಶದ ಕಾನೂನಿಗೆ ತಲೆ ಬಾಗಲೇಬೇಕು ಅನ್ನೋದಾದರೆ, ನಿನ್ನೆ ಮಾಡಿದಂತಹ ಗುರುತರ ಸುಳ್ಳು ಅಪಪ್ರಚಾರದ ವಿರುದ್ಧ ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಳ್ಳುತ್ತಾ, ಅಥವಾ ನೆಲಮಂಗಲದಲ್ಲಿ ಒಂದಿಷ್ಟು ಜಾಗ, ಅದ್ಯಾವುದೋ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದಿಷ್ಟು ಪ್ರಾಜೆಕ್ಟು, ವರ್ಷ ಇಡೀ ನಿಮ್ಮನ್ನು ಬೈಕೊಂಡಿದ್ದಂತಹ ಫ್ಯಾಸಿಸ್ಟ್ ಪತ್ರಕರ್ತರಿಗೆ ತಾವು ಮಾಡಿಕೊಟ್ಟಿರೋದು ಪೇಪರ್ ಶೋ ಮಾಡಬೇಕಾ? ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಪತ್ರಕರ್ತರು ಅವರ ಪಡಸಾಲೆಯಲ್ಲಿ ಓಡಾಡ್ತಾ ಇದ್ದಾರೆ, ಏನೇನು ಬೆನಿಫಿಟ್ ಮಾಡ್ಕೊತಿದ್ದಾರೆ, ಈ ಸರ್ಕಾರದ ಪರವಾಗಿ ಅಲ್ಲದೆ ಇದ್ರು ಕೂಡ ಈ ಸರ್ಕಾರದ ವಿರುದ್ಧ ಇರುವಂಥ ಫ್ಯಾಸಿಸಂ ವಿರುದ್ಧ ಮಾತಾಡ್ಕೊಂಡು ಬಂದಂಥ ಅನೇಕ ಪತ್ರಕರ್ತರು, ಅನೇಕ ಕಾರ್ಯಕರ್ತರ ಪರಿಸ್ಥಿತಿ ಏನಾಯಿತು? ತೀರಾ ಅನಾರೋಗ್ಯ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ಅವ್ರಿಗೆ ಯಾವ ಥರ ನೀವು ನಡೆಸ್ಕೊಂಡ್ರಿ? ನಿಮಗೋಸ್ಕರ ಜೀವನವನ್ನೇ ಕೊಟ್ಟವರಿಗೆ ನಾನು ಹೇಳ್ತಿರೋದು. ಏನು ಮಾಡಿದ್ರಿ? ಇವೆಲ್ಲದ್ರ ಕಥೆಗಳು ಹೇಳ್ತಾ ಹೋಗ್ಬೇಕಾ? ಆಗಲ್ಲ. ಯಾಕಂದರೆ ಇಷ್ಟೊತ್ತಿಗೆ ಫೋನ್ ಹೋಗಿರುತ್ತೆ, ನಮ್ಮ ರಿಪೋರ್ಟ್ ಮಿಸ್ಟೇಕ್ ಮಾಡಿಬಿಟ್ಟ, ಸಾರಿ ಬ್ರದರ್, ಇರಲಿ ಬಿಡಪ್ಪ, ನೀವು ಒಳ್ಳೆ ಕತೆ ಆಯ್ತೋ, ಏನು ನೀವೇನು ಮಾಡೇ ಅಲ್ವಾ, ಈಗ ನಮ್ಮ ಮೇಲೆ ಕ್ರಮ ತಗೋಬಿಡ್ತೀರಾ ನೀವು? ನಿಮ್ಮ ಬುಡ ಕೈ ಹಾಕಲ್ಲ ಅಂದರೆ ಇವ್ನು ಬುಡನೇ ನೆಟ್ಟಿಗಿಲ್ಲಲ್ಲ. ನಿಮ್ಮಲ್ಲಿ ಆ್ಯಕ್ಷನ್ ತಗೋಬೇಕಂದ್ರೆ ಸರ್ಕಾರದಲ್ಲಿ ಕೆಲವು ಲೂಪೋಲ್ಸ್ಗಳು ತುಂಬ ಇದ್ದಾವಲ್ಲ. ಎಲ್ಲಿ ನಮ್ಮ ಬುಡಕ್ಕೆ ಬಂದುಬಿಡ್ತಾರೋ ಈ ಮೀಡಿಯಾದವರು, ಎಲ್ಲಿ ಬುಡಕ್ಕೆ ಕೈ ಹಾಕ್ಬಿಡ್ತಾರೋ, ಇನ್ನೇನು ತೆಗೆದುಬಿಡ್ತಾರೋ ಅಂತ ಹೇಳ್ಬಿಟ್ಟು ಇವ್ರು ಉಸಾಬರನೇ ಬೇಡ ಅಂತ ಹೇಳ್ಬಿಟ್ಟು ಏನು ನಾನು ಕೇಳಿಸ್ಕೊತಿಲ್ಲ, ಏನು ನೋಡ್ತಾ ಇಲ್ಲ, ಏನು ಮಾತಾಡ್ತಿಲ್ಲ ಅಂತೇಳಿ ಸುಮ್ಮನಾಗ್ಬಿಟ್ರೆ ಮುಗ್ದೋಯ್ತಲ್ಲ. ವಿರೋಧ ಪಕ್ಷಗಳು ಹಾಕೊಂಡು ರುಬ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಶ ಆಗುವಂಥ ಸ್ಥಿತಿಯಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಲೆಕ್ಕಾಚಾರ ಹಾಕ್ದಾಗ ಕೂರಬಾರ್ದು. ಸರ್ ಯಾವಾಗ ಸರ್ ಆ್ಯಕ್ಷನ್ನು? ಈಗ ಲೋಕಸಭೆ ಎಲೆಕ್ಷನ್ ಇದೆಯಪ್ಪ, ಅದು ಕಳೀಲಿ, ಆಮೇಲೆ ನೋಡೋಣ. ಅಣ್ಣ ಲೋಕಸಭೆ ಚುನಾವಣೆ ಮುಗಿತಲ್ಲ, ಇನ್ನೇನಣ್ಣ ಕತೆ? ಇರಪ್ಪ ಗ್ರಾಮ ಪಂಚಾಯತ್ ಚುನಾವಣೆ ಮುಗಿಲಿ, ಇರಪ್ಪ ಪಟ್ಟಣ ಪಂಚಾಯತಿ ಮುಗಿಲಿ, ಇರಪ್ಪ ಇನ್ನೊಂದು ಪಂಚಾಯತಿ ಮುಗಿಲಿ, ಜಿಲ್ಲಾ ಎಲ್ಲ ಆದಮೇಲೆ ಅಣ್ಣ ಏನಣ್ಣ ಅಂದರೆ ಇನ್ನೇನು ವಿಧಾನಸಭೆ ಎಲೆಕ್ಷನ್ ಬಂತಪ್ಪ, ಈ ಸಲ ಅಧಿಕಾರಕ್ಕೆ ಮತ್ತೆ ಬಂದರೆ ಚಿಂದಿ ಚಿತ್ರಾನ್ನ ಗಾಂಧಿ ಮೊಸರನ್ನ ಅಲ್ವಾ? ಏನೋ ಅಸಹ್ಯಗಳು ಅನಿಸ್ಬಿಡ್ತವೆ. ನಮಸ್ಕಾರ.